ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಇವತ್ತು ಕರಗ ಮಹೋತ್ಸವವನ್ನು ರಾಜ್ಯದ ಜನತೆಗೆ ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲಿ ಕಟ್ಟಿಕೊಡಲಿದೆ. ಬೆಂಗಳೂರಿನ ತಿಗಳರಪೇಟೆಯಲ್ಲಿ ಹಬ್ಬವೋ ಹಬ್ಬ, ದೀಪಾಲಂಕಾರದಿಂದ ಜಗಮಗಿಸ್ತಾ ಇದೆ ದೇಗುಲ. ಕರಗ ಉತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಸೇರಿದೆ. ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಸಿಎಂ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಭೇಟಿ ಕೊಟ್ಟು ಕರಗೋತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಧರ್ಮರಾಯ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಇವತ್ತು ಬೆಂಗಳೂರು ವಿಶ್ವವಿಖ್ಯಾತ ಕರಗ ಮಹೋತ್ಸವದಲ್ಲಿ ಬೆಂಗಳೂರಿನ ಜನ ಅಲ್ಲದೆ ಬೇರೆ ಬೇರೆ ಜಿಲ್ಲೆಯಿಂದಲೂ ಬಂದಂಥ ಭಕ್ತರು, ಬೇರೆ ರಾಜ್ಯಗಳಿಂದಲೂ ಕೂಡ ಬೆಂಗಳೂರು ಕರಗವನ್ನು ನೋಡೋದಕ್ಕೆ ಆಗಮಿಸುತ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಹೂವಿನ ಕರಗ ಸಿದ್ಧಗೊಂಡಿದೆ, ಕಳೆಗಟ್ಟಿದೆ. ಇನ್ನೇನು ಸುಮಾರು 12:30ಕ್ಕೆ, ಮಧ್ಯರಾತ್ರಿ 12:30ಕ್ಕೆ ನಿಮಗೆ ಕರಗ ಮೆರವಣಿಗೆ ಆರಂಭ ಆಗುತ್ತೆ ತಿಗಳರಪೇಟೆಯಿಂದ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಆಗಮಿಸಿದ್ದಾರೆ. ಆಗಮಿಸಿ ಕರಗ ಕಲರವದಲ್ಲಿ ಭಾಗಿಯಾಗಿದ್ದಾರೆ, ಉತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮಳೆ ಇವತ್ತು ಕರಗ ಮಹೋತ್ಸವಕ್ಕೆ ಸ್ವಲ್ಪ ಅಡೆತಡೆ ಕೊಟ್ಟಿದೆ. ವರುಣ ಕರಗ ಮಹೋತ್ಸವಕ್ಕೆ ಅಡ್ಡಿಯಾಗಿರೋದು. ಬೆಂಗಳೂರಿನಲ್ಲಿ ಈ ಸಂದರ್ಭದಲ್ಲಿ ಮಳೆ ಕೂಡ ಜೋರಾಗಿ ಬರ್ತಾ ಇದೆ. ಇದೇ ಬೆನ್ನಲ್ಲಿ ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಸಿಎಂ ಭೇಟಿ ಕೊಟ್ಟಿರೋ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದೆ. ಈಗ ಏನು ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ, ಈ ಧರ್ಮರಾಯ ಸ್ವಾಮಿ ನಿಮಗೆಲ್ರಿಗೂ ಕೂಡ ಗೊತ್ತಿರಬಹುದು, ಸುಮಾರು 800 ವರ್ಷ ಹಳೆಯ ದೇಗುಲ. ಈ ದೇಗುಲಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಆ ಕಾಲದಿಂದಲೂ ಕೂಡ ಕರಗ ಮಹೋತ್ಸವವನ್ನು ವೈನಿಕುಲ ಕ್ಷತ್ರಿಯರು ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿವರೆಗೆ ಅಂದರೆ ಸತತ 800 ವರ್ಷಗಳಿಂದ ಹಿಂದಿನಿಂದ, ಅಂದರೆ 8 ಶತಕಗಳಿಂದಲೂ ಕೂಡ ಇಲ್ಲಿವರೆಗೂ ವೈನಿಕುಲ ಕ್ಷತ್ರಿಯರು ಈ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿಗೆ ಈ ಕರಗ ಮಹೋತ್ಸವ, ಬೆಂಗಳೂರು ಕರಗ ಮಹೋತ್ಸವ ವಿಶ್ವವಿಖ್ಯಾತವಾಗಿದೆ. ಲಕ್ಷಾಂತರ ಜನ ಸೇರ್ತಾರೆ, ಕಾಲಿಡೋದಕ್ಕೂ ಕೂಡ ಜನ ಇರೋದು. ದ್ರೌಪದಮ್ಮನನ್ನು ನೋಡೋದಕ್ಕೆ ಭಕ್ತರು ಕಾತರದಿಂದ ಕಾಯ್ತಾ ಇರ್ತಾರೆ. ಅದರಲ್ಲೂ ಕೂಡ ನಿಮಗೆ 12:30ಕ್ಕೆ ಹೊರಡುವಂಥ, 12:30ಕ್ಕೆ ಶುರುವಾಗುವಂಥ ನಿಮಗೆ ಹೂವಿನ ಕರಗವನ್ನು ನೋಡೋದಕ್ಕೆ ಭಕ್ತರು ಕಾದಿದ್ದಾರೆ. ದಕ್ಷಿಣ ಭಾರತದಲ್ಲಿ, ಉತ್ತರ ಅಲ್ಲ, ನಿಮಗೆ ದಕ್ಷಿಣ ಭಾರತದಲ್ಲಿ ಸುಮಾರು 5 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂಥ ವೈನಿಕುಲ ಕ್ಷತ್ರಿಯರು, ಅವರ ಒಂದು ನೇತೃತ್ವದಲ್ಲಿ ಈ ಪೂಜೆ ನಡೆಯುತ್ತೆ. ಎಸ್, ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಸ್ಪಾಟ್ನಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ವಿಶ್ವವಿಖ್ಯಾತ ಕರಗ ಮಹೋತ್ಸವ ಬಹುಶಃ ಪ್ರತಿ ವರ್ಷ ಕೂಡ ಅದ್ದೂರಿಯಾಗಿ ನಡೆಯುತ್ತೆ. ಈ ಬಾರಿ ಸ್ವಲ್ಪ ವರುಣನ ಆರ್ಭಟ ಜೋರಾಗಿದೆ ಅಂತ ಕಾಣುತ್ತೆ. ಎಷ್ಟೊತ್ತಿಗೆ ಮಹೋತ್ಸವ ಅಂದರೆ ಮೆರವಣಿಗೆ ಹೊರಡುತ್ತೆ, ಜೊತೆಗೆ ವರುಣನ ಎಫೆಕ್ಟ್ ಯಾವ ರೀತಿ ಇದೆ, ಬಿಗಿ ಭದ್ರತೆ ಯಾವ ರೀತಿ ಇದೆ, ಪ್ರತಿಯೊಂದನ್ನು ಕೂಡ ನೀವು ಲೈವ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವೀರೇಶ್. ದಿವಿತ್, ನಾನೀಗ ಧರ್ಮರಾಯ ದೇವಸ್ಥಾನ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು, ಇದೀಗ ರಥೋತ್ಸವನ ರೆಡಿ ಮಾಡ್ತಿದ್ದಾರೆ. ಯಾಕಂದರೆ ರಥೋತ್ಸವ ಆದ ಮೇಲೆ ದ್ರೌಪದಿ ಅಮ್ಮ ಕರಗದ ಮುಖಾಂತರ ಹೊರಗಡೆ ಬರ್ತಾರೆ. ನೋಡ್ತಿರ್ಬೋದು, ಹೂವಿನ ಅಲಂಕಾರ ಮಾಡ್ತಾಯಿದ್ರೆ, ಬಾಳೆಗೆಲ್ಲ ಕೊಡ್ತಿದ್ದಾರೆ. ಈ ಒಂದು ರಥೋತ್ಸವದಲ್ಲಿ ಅರ್ಜುನ ಮತ್ತು ದ್ರೌಪದಿ ಅಮ್ಮ ಮತ್ತು ಈ ಒಂದು ಮೂರ್ತಿಗಳನ್ನ ಇಟ್ಟು ರಥೋತ್ಸವ ನಡೆಯುತ್ತೆ. ಸುಮಾರು ಒಂದು 12:30 ಗಂಟೆ ಸುಮಾರು ಈ ರಥೋತ್ಸವ ಮೂವ್ ಆಗುತ್ತೆ. ಮೂವ್ ಆದ ತಕ್ಷಣವೇ ದ್ರೌಪದಿ ಅಮ್ಮ ಕರಗದ ಮುಖಾಂತರ ಹೊರಗಡೆ ಬಂದು ಎಲ್ಲರಿಗೂ ದರ್ಶನ ಕೊಡ್ತಾರೆ. ಅಲ್ಲಿಂದ ಹಲವಾರು ಏರಿಯಾಗಳಿಗೆ ಹೋಗಿ, ಹಲವಾರು ದೇವಸ್ಥಾನಗಳಿಗೆ ಹೋಗಿ, ಅದರಲ್ಲಿ ಮಸ್ತಾನ್ ಸಾಬ್ ದರ್ಗಕ್ಕೆ ಹೋಗ್ತಾರೆ. ಮತ್ತೊಂದು ಕಡೆ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಸಹ ಹೋಗಿ ಬೆಳಗ್ಗೆ 8 ಮತ್ತೆ ಧರ್ಮರಾಯ ದೇವಸ್ಥಾನಕ್ಕೆ ಮಳೆ ಬರುತ್ತೆ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಆಡಳಿತ ಮಂಡಳಿ ಆಯಿತು, ಮತ್ತೊಂದು ಕಡೆ ಮುಜರಾಯಿ ಇಲಾಖೆ ಆಯಿತು, ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದು ರಥೋತ್ಸವ. ಈ ರಥೋತ್ಸವ ಮೂಮೆಂಟ್ ಆದಮೇಲೆ ಕರಗ ಹೊರಗೆ ಬರೋದು. ಈ ಬಾರಿ 12:30ರಿಂದ 1 ಗಂಟೆಗೆ ಆಸುಪಾಸು ಹೊರಗಡೆ ಬರ್ಬೋದು ಕರಗ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಭಕ್ತಾದಿಗಳು ಕರಗ ನೋಡಲು, ಕಣ್ತುಂಬಿಕೊಳ್ಳಲು ಸಾಕಷ್ಟು ಜನ ಬಂದಿದ್ದಾರೆ. ಯಾಕಂದರೆ ಈ ಬಾರಿ ಕರಗ ವಿಶೇಷತೆ ಇದೆ. ಜ್ಞಾನೇಂದ್ರ ಅವರು ಕೊನೆಯ ಕರಗ ಅಂತ ಹೇಳಲಾಗ್ತಿದೆ. ಹೀಗಾಗಿ 15 ವರ್ಷ ಹೊತ್ತಿದ್ದಾರೆ. ಈ ಬಾರಿ ಸಹ ಯಶಸ್ವಿಯಾಗಿ ಕರಗ ನಡೆಯುತ್ತೆ. ಹೀಗಾಗಿ ಪೂಜಾ ಪುನಸ್ಕಾರಗಳು ಜೋರಾಗಿದೆ. ಇಲ್ಲಿಂದ ಹಲವಾರು ಏರಿಯಾ ಕಡೆಗೆ ಹೋಗುತ್ತೆ. ಅದರಲ್ಲಿ ಮಸ್ತಾನ್ ಸಾಬ್ ದರ್ಗ, ಯಾಕಂದರೆ ಮಸ್ತಾನ್ ಸಾಬ್ ದರ್ಗ ಅಂದರೆ ಅದು ಇತಿಹಾಸ ಇದೆ. ಯಾಕಂದರೆ ಈ ಹಿಂದೆ ಮಸ್ತಾನ್ ಸಾಬ್ ಎಂಬ ವ್ಯಕ್ತಿ ಇದಕ್ಕೆ ಹೋಗ್ತಾನೆ, ಇಲ್ಲಿಗೆ ಲಾಲ್ ಬಾಗ್ಗೆ ಏನಾದರೂ ಕಟ್ಟಡ ಕಟ್ಟಕ್ಕೆ ಹೋಗುವಾಗ ಆ ಒಂದು ಸಂದರ್ಭದಲ್ಲಿ ಈ ಒಂದು ಧರ್ಮರಾಯ ದೇವಸ್ಥಾನದ
ರಸ್ತೆಯಲ್ಲಿ ಹೋಗುವಾಗ ಆ ಮಸ್ತಾನ್ ಸಾಬ್ ಒಬ್ಬ ವ್ಯಕ್ತಿ ಮೂರ್ಛೆ ಬೀಳ್ತಾನೆ. ಆವಾಗ ತಾಯಿ ಆಶೀರ್ವಾದ ಪಡೆದು ಮತ್ತೆ ಎದ್ದೇಳ್ತಾರೆ. ಹೀಗಾಗಿ ಆ ಒಂದು ದರ್ಗಾ ಮತ್ತು ಈ ಒಂದು ದೇವಸ್ಥಾನಕ್ಕೆ ಅವಿನಾಭಾವ ಸಂಬಂಧ. ಹೀಗಾಗಿ ಆ ದರ್ಗಾದ ಮುಖಂಡರು ಬಂದು ಈ ದೇವಸ್ಥಾನಕ್ಕೆ ಏನು ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ. ಆಗ ಕರಗ ಹೋಗುತ್ತೆ. ಪ್ರತಿ ವರ್ಷ ಸಹ ಇನ್ನು ಕರಗ ಹೋಗುತ್ತೆ. ಹೀಗಾಗಿ ಕರಗ ವಿಶೇಷತೆ ಒಳಗೊಂಡಿದೆ. ನೋಡ್ತಿರ್ಬೋದು ಸಾಕಷ್ಟು ಜನ ಬಂದಿದ್ದಾರೆ. ಮಳೆ ಬರ್ತಾ ಇದೆ. ಈಗ ಮಳೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಈ ಸ್ವಲ್ಪ ಜೋರಾಗಿತ್ತು. ಆದರೂ ದೇವರ ದರ್ಶನ ಪಡೆದುಕೊಳ್ತಿದ್ರೆ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಏನು ಮಾಡಿಕೊಂಡಿದೆ. CCTV ಅಳವಡಿಕೆ ಆಯಿತು. ಯಾಕಂದರೆ ಸುಮಾರು 500ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳಾಯಿತು, ಸಿಬ್ಬಂದಿಗಳಾಯಿತು, KSRP ತುಕಡಿ ಆಯಿತು. 8ಕ್ಕೂ ಹೆಚ್ಚು KSRP ತುಕಡಿ ನಿಯೋಜನೆ ಆಗಿದೆ. ಇನ್ಸ್ಪೆಕ್ಟರ್ಗಳ ನಿಯೋಜನೆ ಹಾಕೊಂಡಿದ್ದಾರೆ. ಮತ್ತೊಂದು ಕಡೆ ಎಲ್ಲಿ ಕರಗ ಹೋಗುವ ಜಾಗದಲ್ಲಿ ಲೈಟಿಂಗ್ ವ್ಯವಸ್ಥೆ, CCTV ಅಳವಡಿಕೆ ಮಾಡಿದ್ದಾರೆ. ಯಾಕಂದರೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಸೂಕ್ತ ಭದ್ರತೆ ಕೈಗೊಂಡಿದ್ದಾರೆ. ಯಾಕಂದರೆ ಈ ಹಿಂದೆ ಸಹ ಏನು ಆ ಕರಗ ಹೊತ್ತ ಜ್ಞಾನೇಂದ್ರಿಗೆ ಕೆಮಿಕಲ್ ಹಾಕಿದ್ರು. ಮತ್ತೊಂದು ಕಡೆ ಯಾರೋ ಕಲ್ಲು ಹೋಗಿದ್ರು. ಹೀಗಾಗಿ ಅಂಥ ಘಟನೆಗಳನ್ನು ಮರುಕಳಿಸದಂತೆ ಇದೀಗ ಬಂದೋಬಸ್ತ್ ಏನು ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಪೊಲೀಸ್ ಇಲಾಖೆ ಸಿದ್ಧತೆ ಕೈಗೊಂಡಿದೆ. ಮತ್ತೊಂದು ಕಡೆ ಈ ಒಂದು ಕರಗ ವಿಚಾರವಾಗಿ, ಹಣದ ವಿಚಾರವಾಗಿ ಸಾಕಷ್ಟು ಬೆಳಗ್ಗೆಯಿಂದ ಗೊಂದಲಗೂಡಾಗಿತ್ತು. ಆದರೆ ಈಗ ಮುಜರಾಯಿ ಸಚಿವರು ದೇವಸ್ಥಾನಕ್ಕೆ ಬಂದು ಎಲ್ಲ ರೀತಿಯ ಸಮಾಧಾನ ಮಾಡಿದ್ದಾರೆ. ಹಣವನ್ನು ಬಿಡುಗಡೆ ಮಾಡ್ತುವಂತೆ ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ನೋಡ್ತಿರ್ಬೋದು ಕರಗ ವಿಜೃಂಭಣೆಯಿಂದ ನಡೀತಾ ಇದೆ. ಒಂದು ಕಡೆ ಅಧ್ಯಕ್ಷ ಸತೀಶ್ ಅವರು ಈಗ ನಮಗೆ ಸಮಾಧಾನ ಇದೆ. ಯಾಕಂದರೆ ತುಂಬ ನಮಗೆ ಒಂದು ಕಡೆ ಚಿಂತೆ ಆಗಿತ್ತು. ಯಾಕಂದರೆ ನಾವೇ ದುಡ್ಡು ಹಾಕಿ ಎಲ್ಲವನ್ನ ಹೂವಿನ ಅಲಂಕಾರ ಮಾಡಿದ್ದೇವೆ. ಸುಮಾರು 60 ಲಕ್ಷ ಸರ್ಕಾರದಿಂದ 1 ಪೈಸಾ ದುಡ್ಡು ಬಂದಿಲ್ಲ ಎಂಬುದು ಒಂದು ಕಡೆ ಆರೋಪ ಮಾಡಿದರು ಬೆಳಗ್ಗೆಯಿಂದ. ಬಟ್ ಇದೀಗ ಮುಜರಾಯಿ ಸಚಿವರು ಬಂದು ದೇವಿಯ ದರ್ಶನ ಪಡೆದುಕೊಂಡು ಅದಾದ ನಂತರ ಮುಜರಾಯಿ ಸಚಿವರು ಮತ್ತೊಂದು ಕಡೆ ಇಲ್ಲಿನ ಆಡಳಿತ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಮುಜರಾಯಿ ಅಧಿಕಾರಿಗಳು ಒಮ್ಮೆಲೆ ಕುಂದಿರಿಸಿ ಅವ್ರನ್ನ ಮಾತುಕತೆ ಮಾಡಿ ಸಂಧಾನ ಮಾಡಿದ್ದಾರೆ. ಹೀಗಾಗಿ ಎಲ್ಲವೂ ಸಮಾಧಾನವಾಗಿದೆ. ದುಡ್ಡು ಬರುತ್ತಂತಲೇ ಹೇಳಲಾಗ್ತದೆ. ಮತ್ತೊಂದು ಕಡೆ CM ಅವರು ದ್ರೌಪದಿ ಅಮ್ಮನ ವಿಶೇಷ ಪೂಜೆ ಮಾಡಿ ನಮಸ್ಕಾರ ಮಾಡಿದ್ದಾರೆ. ಅವ್ರು ಯಾಕಂದರೆ ಮಧ್ಯರಾತ್ರಿ ಬರೋಕ್ಕಾಗಲ್ಲ ಎಂಬ ದೃಷ್ಟಿಯಿಂದ ಈಗ ಅಂದರೆ ಬೇಗ ಬಂದು ಹೋಗಿದ್ದಾರೆ. ಮತ್ತೆ 12 ಸುಮಾರಿಗೆ ಒಂದು ಕಡೆ DCM ಬರ್ಬೋದು, ಬೇರೆ ಬೇರೆ ಸಚಿವರು ಸಹ ಬರ್ಬೋದು, ದ್ರೌಪದಿ ಅಮ್ಮನ ದರ್ಶನ ಪಡೆದುಕೊಳ್ಬೋದು. ಯಾಕಂದರೆ ಕರಗ ಅಂದರೆ 800 ವರ್ಷ ಇತಿಹಾಸ ಇದೆ. ಬೆಂಗಳೂರು ಒಂದೊಂದು ಇದು ಇತಿಹಾಸ ಕರಗ. ಹೀಗಾಗಿ ಸಾಕಷ್ಟು ಜನ ಬರ್ಬೋದು, ನಟ ನಟಿಯರು ಬರ್ಬೋದು. ಹೀಗಾಗಿ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಆಡಳಿತ ಮಂಡಳಿ ಆಯಿತು ಮತ್ತು ಪೊಲೀಸ್ ಇಲಾಖೆ ಮಾಡಿಕೊಂಡಿದ್ದು ದೀವಿತ್ತು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಸಾಕಷ್ಟು ಜನರು ಕಿಕ್ಕಿರಿದು ಸೇರ್ತಾ ಇದ್ದಾರೆ. ಸುಮಾರು 12:30 ಸುಮಾರಿಗೆ ದ್ರೌಪದಮ್ಮ ಕರಗದ ಮೂಲಕ ಮೆರವಣಿಗೆಯನ್ನು ಹೊರಡುವಂಥ ಸಂದರ್ಭ. ಆ ಸಂದರ್ಭವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಜನ ಕಿಕ್ಕಿರಿದು ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀವಿ. ಪ್ರತಿ ವರ್ಷ ಮಳೆ ಆರ್ಭಟ ಇರ್ತಾ ಇರಲಿಲ್ಲ, ಆದರೆ ಈ ವರ್ಷ ಸ್ವಲ್ಪ ಮಳೆ ಬರ್ತಾ ಇದೆ. ಸೊ ಮಳೆ ಬಂದರೂ ಕೂಡ ಛತ್ರಿಯನ್ನು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಛತ್ರಿಯನ್ನು ಹಿಡಿದುಕೊಂಡು ನಿಂತ್ಕೊಂಡು ಒಟ್ಟಿನಲ್ಲಿ ದ್ರೌಪದಮ್ಮನ ದರ್ಶನವನ್ನು ಪಡೆಯೋದಕ್ಕೆ ಭಕ್ತಾದಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ರೂಟ್ ಮ್ಯಾಪನ್ನು ಕೂಡ ಮಾಡಲಾಗಿದೆ. ಯಾವ್ಯಾವ ರೂಟ್ ಮುಖಾಂತರ ಹೋಗಬೇಕು ಅಂತ ತಿಗಳರಪೇಟೆಯಿಂದ ಮೊದಲು ಆರಂಭ ಆಗುತ್ತೆ. ಮಾರ್ಕೆಟ್ನಲ್ಲಿ ಮಸ್ತಾನ್ ಸಾಹೇಬರ ದರ್ಗಾಕ್ಕೆ ಭೇಟಿ ಕೊಡೋದು ಬಹಳ ವಿಶೇಷ. ನಮ್ಮ ಪ್ರತಿನಿಧಿ ವೀರೇಶ್ ಆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಯಾತಕ್ಕಾಗಿ ಅಲ್ಲಿ ವಿಶೇಷ ಒಂದು ಪೂಜೆಯನ್ನು ಮಾಡಲಾಗುತ್ತೆ ಅಂಥೇಳಿ. ಓಕೆ, ಈ ಒಂದು ಕರಗ ಮಹೋತ್ಸವದ ಬಗ್ಗೆ ಕೇವಲ ನಾವೊಬ್ಬರು ಹೇಳಿದ್ರೆ ಸಾಕಾಗೋದಿಲ್ಲ. ನಮ್ಮ ಜೊತೆ ರಿಪಬ್ಲಿಕ್ ಕನ್ನಡದ ಜೊತೆ ಆಧ್ಯಾತ್ಮಿಕ ಚಿಂತಕರಾದಂತಹ ದೇವದತ್ತ ಶರ್ಮಾ, ಜೊತೆಗೆ ಬೆಂಗಳೂರು ವಿವಿ ವಿಶ್ರಾಂತ ಕುಲಪತಿಯಾದಂಥ ಡಾಕ್ಟರ್ KR ವೇಣುಗೋಪಾಲ್ ದೂರವಾಣಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ವೆಲ್ಕಮ್. ನಾನು ಮೊದಲಿಗೆ ದೇವದತ್ತ ಶರ್ಮಾ ಅವರ ಬಳಿ ಹೋಗ್ತೀನಿ. ಸರ್, ಕರಗ ಮಹೋತ್ಸವ ಇಡೀ ವಿಶ್ವವಿಖ್ಯಾತವನ್ನು ಪಡೆದುಕೊಂಡಿದೆ. ಈ ಒಂದು ಮಹೋತ್ಸವದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಮೊದಲಿಗೆ ಏನು ಹೇಳ್ತೀರಿ? ಎಷ್ಟು ಭಕ್ತಿಯನ್ನು ನೀವು ಹೊಂದಿದ್ದೀರಿ? ಮೊದಲಿಗೆ ಆದಿಶಕ್ತಿಯನ್ನ ನಾವು ವಿವಿಧ ರೂಪಗಳಲ್ಲಿ ಆರಾಧಿಸ್ತಕ್ಕಂತಹ ಒಂದು ಸಂಪ್ರದಾಯ ಏನಿದೆ ಅದು ನಮ್ಮ ಸನಾತನ ಧರ್ಮದಲ್ಲಿ ಅನೂಚಾನವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ನಾವು ದೇವಿಯನ್ನ ವಿವಿಧ ರೂಪಗಳಲ್ಲಿ ಆರಾಧಿಸ್ತೀವಿ. ಅವರವರ ಸಂಪ್ರದಾಯಕ್ಕೆ, ಅವರವರ ಒಂದು ನಂಬಿಕೆಗೆ ಅನುಸಾರವಾಗಿ ಹಲವು ರೀತಿಯಲ್ಲಿ ನಾವು ದೇವಿಯ ಆರಾಧನೆಯನ್ನ ಮಾಡ್ತೀವಿ. ಅಂತಹ ಸಂಪ್ರದಾಯಗಳಲ್ಲಿ ವಿಶ್ವವಿಖ್ಯಾತಿಯನ್ನ ಗಳಿಸಿರ್ತಕ್ಕಂತಹ ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಪ್ರತಿ ವರ್ಷವೂ ಕೂಡ
ವಿಜೃಂಭಣೆಯಿಂದ ನಡೀತಕ್ಕಂತಹ ಈ ದ್ರೌಪದಿ ಕರಗ ಏನಿದೆ, ಇದು ಬೆಂಗಳೂರು ಕರಗ, ಧರ್ಮರಾಯ ಕರಗ, ದ್ರೌಪದಿ ಕರಗ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಇದಕ್ಕೆ ವಿಶೇಷವಾದಂತಹ ಒಂದು ಐತಿಹ್ಯ ಅನ್ನತಕ್ಕಂಥದ್ದು ಇದೆ ಅನ್ನತಕ್ಕಂಥದ್ದು ನಮಗೆ ಇತಿಹಾಸವನ್ನ ನೋಡಿದಾಗ ಗೊತ್ತಾಗುತ್ತೆ. ಬೆಂಗಳೂರು ಕರಗಕ್ಕೆ ಎಷ್ಟೊಂದು ವಿಶಿಷ್ಟಪೂರ್ಣವಾದಂತಹ ಮಹತ್ವ ಅನ್ನತಕ್ಕಂಥದ್ದು ಇದೆ. ಯಾಕೆ ಈ ರೀತಿ ವಿಜೃಂಭಣೆಯಿಂದ ನಡೆಯುವುದಕ್ಕೆ ಇದರ ಹಿನ್ನೆಲೆ ಏನು, ಐತಿಹಾಸಿಕ ಹಿನ್ನೆಲೆ ಏನು, ಪೌರಾಣಿಕ ಹಿನ್ನೆಲೆ ಏನು, ಮಹಾಭಾರತದ ಹಿನ್ನೆಲೆ ಏನಾದ್ರೂ ಇದೆಯಾ, ಇವೆಲ್ಲವನ್ನ ಕ್ಯಾಮರಾಮನ್ ಜೊತೆ ಮಾತಾಡ್ತೇನೆ. ಇದು ಜೊತೆಯಾಗಿ ಬಂದಿರತಕ್ಕಂಥದ್ದು. ಆದ್ದರಿಂದ ಈ ಬೆಂಗಳೂರು ಕರಗ ಅನ್ನತಕ್ಕಂಥದ್ದೇ ಪ್ರತಿಯೊಬ್ಬರಿಗೂ ಕೂಡ ಈ ಬೆಂಗಳೂರು ಮಹಾನಗರದ ಜನತೆಗೆ ಒಂದು ಹಬ್ಬ ಅಂತೇಳಿ ನಾವು ಹೇಳ್ಬೋದು. ಜೊತೆಯಲ್ಲಿ ಈ ಕರಗ ಉತ್ಸವಗಳು ಬೆಂಗಳೂರಿನಲ್ಲಿ ಹಲವು ನಡೆಯುತ್ತೆ ಬೇರೆ ಬೇರೆ ಸ್ಥಳಗಳಲ್ಲಿ. ಅದರಲ್ಲಿ ಪ್ರಥಮವಾಗಿ ವರ್ಷದ ಪ್ರಾರಂಭದಲ್ಲಿ ಬರತಕ್ಕಂಥದ್ದು ಅಂದ್ರೆ ಚೈತ್ರ ಮಾಸದ ಪೌರ್ಣಮಾಸೆ ಅಂದ್ರೆ ಹುಣ್ಣಿಮೆಯ ದಿವಸ, ಚೈತ್ರ ಪೂರ್ಣಿಮಾ ದಿವಸ ಬರತಕ್ಕಂತಹ ಪ್ರಥಮವಾದಂತಹ ಬೆಂಗಳೂರು ಕರಗ ಏನಿದೆ, ಇದಕ್ಕೆ ವಿಶಿಷ್ಟವಾದಂತಹ ಮಹತ್ವ ಇದೆ. ಜೊತೆಯಲ್ಲಿ ಕಾರ ಗ, ಈ ಗ ಅನ್ನತಕ್ಕಂಥದ್ದು, ರಾ ಅನ್ನತಕ್ಕಂಥದ್ದು, ಗ ಅನ್ನತಕ್ಕಂಥದ್ದಕ್ಕೆ ಒಂದು ವಿಶೇಷ ಅರ್ಥವನ್ನ ಹೇಳಿದ್ದಾರೆ. ಅಂದ್ರೆ ಕರಗ ಅಂದ್ರೆ ಏನು, ಅದರ ಯಾವ ರೀತಿಯಾಗಿ ಈ ಸಂಪ್ರದಾಯ ಅನ್ನತಕ್ಕಂಥದ್ದು ಹಿಂದಿನಿಂದ ಆಚರಣೆಯಾಗಿ ಬಂತು, ಇದರ ಮೂಲ ಏನು, ಯಾವ ಸಂಪ್ರದಾಯರು ಅಥವಾ ಯಾವ ಕುಲ ಮನೆತೇರದವರು ಇದನ್ನ ಆಚರಣೆಯನ್ನ ಮಾಡ್ತಾರೆ ಅನ್ನತಕ್ಕಂಥದ್ದು ಪ್ರತಿಯೊಂದು ವಿಷಯವೂ ಕೂಡ ಈ ಕರಗ ಒಂದು ಆಚರಣೆಯಲ್ಲಿ ಅಡಗಿದೆ. ಅದರಿಂದ ಕೇವಲ ಇದು ಒಂದು ಜಾತ್ರೆ ಅಥವಾ ಉತ್ಸವ ಅಂತ ಹೇಳಿ ಕರೆಸಿಕೊಳ್ಳಲ್ಲ, ನಮ್ಮ ಒಂದು ಸನಾತನ ಸಂಸ್ಕೃತಿಯ, ಅದರಲ್ಲೂ ಕೂಡ ಬೆಂಗಳೂರು ಮಹಾನಗರದ ಜನತೆಗೆ ಇದೊಂದು ವಿಶೇಷವಾದಂತಹ ಹಬ್ಬವಾಗಿ ಬೆಂಗಳೂರು ಕರಗ ಅನ್ನತಕ್ಕಂಥದ್ದು ಇದೆ ಅಂತ ಹೇಳಿ ಹೇಳಬಹುದು. ವೇಣುಗೋಪಾಲ್ ಅವರೇ ನೋಡಿ, ಬಹಳಷ್ಟು ಕಡೆ ಈ ಕರಗವನ್ನು ಆಚರಣೆ ಮಾಡಲಾಗುತ್ತೆ, ಆದರೆ ಬೆಂಗಳೂರು ಎಷ್ಟು ವಿಭಿನ್ನ ಅಂತ. ಬೆಂಗಳೂರು ಯಾಕೆ ಒಂದು ವಿಭಿನ್ನವಾಗಿ ಇರುತ್ತದೆ ಅಂದ್ರೆ, ಇದಕ್ಕೆ ಕೀರ್ತಿ ಗಾರ್ಡನ್ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ, ಮತ್ತೆ ನಾವು 1,000 ಲೇಕ್ಸ್ ಇದೆ ಅಂತ, ಬ್ಯಾಂಗ್ಳೂರು ಒಂದು ಸಿಟಿ ಆಫ್ ಲೇಕ್ಸ್ ಅಂತ ಕರೆಯುತ್ತಾರೆ. ಯಾರನ್ನ ಇಲ್ಲಿ ಕರಗಕ್ಕೆ ಬಂದವರು ತಿರ್ಗಾ ವಾಪಸ್ ಹೋಗೋದೇ ಇಲ್ಲ, ಇಲ್ಲಿ ಬೆಂಗಳೂರಿನಲ್ಲೇ ಉಳ್ಕೊಳ್ಬೇಕಂತಾರೆ. ಯಾಕಂದ್ರೆ ಈ ಕ್ಲೈಮೇಟ್ ಏನಿದೆ, ಈ ಕ್ಲೈಮೇಟ್ ಭಾಳ ಚೆನ್ನಾಗಿರುತ್ತೆ. ನಾನಾ ಕಡೆ ಹೋಗಿದ್ದೀನಿ ಭಾರತದಲ್ಲಿ, ಬಟ್ ಬೆಂಗಳೂರಿಗೆ ಬರೋರು